ಒಂದು ಊರಲ್ಲಿ ಒಬ್ಬ ಅಜ್ಜಿ ಮನೆಯ ಮುಂದೆ ಕಸ ಗುಡಿಸುತ್ತಿದ್ದಳು. ಆಗ ಏಕಾಏಕಿ ಮೇಲಿನಿಂದ ಒಂದು ಹಳೆಯ ಡೈರಿ ಕೆಳಗೆ ಬಿದ್ದು ಅಜ್ಜಿಯ ಮುಂದೆ ಬಂತು. ಅಜ್ಜಿ ಅದನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗಿ ಕುಳಿತು ಓದಲು ಶುರುಮಾಡಿದಳು. ಆ ಡೈರಿಯಲ್ಲಿ ಬರೆಯಲಾಗಿತ್ತು, ನಿನ್ನ ಮನೆಯ ಎಡಭಾಗದ ತೋಟದಲ್ಲಿ ನೆಲದೊಳಗೆ ಒಂದು ರಹಸ್ಯ ಪೆಟ್ಟಿಗೆ ಹೂತಿದೆ. ಅಜ್ಜಿ ಆಶ್ಚರ್ಯದಿಂದ ತಕ್ಷಣ ಹೊರಗೆ ಹೋಗಿ ಆ ಜಾಗದಲ್ಲಿ ತೋಡಲು ಶುರುಮಾಡಿದಳು. ಸ್ವಲ್ಪ ಸಮಯದಲ್ಲೇ ಅವಳಿಗೆ ಒಂದು ಹಳೆಯ ಮರದ ಪೆಟ್ಟಿಗೆ ಸಿಕ್ಕಿತು. ಅದನ್ನು ಮನೆಗೆ ತಂದು ನಿಧಾನವಾಗಿ ತೆರೆದಳು. ಅದರೊಳಗೆ ಒಂದು ವಿಚಿತ್ರ ಮಂತ್ರದ ಕಂಗಣ ಇತ್ತು. ಅಜ್ಜಿ ಅದನ್ನು ಕೈಗೆ ಹಾಕುತ್ತಿದ್ದಂತೆಯೇ ಅವಳು ಯುವತಿಯಂತೆ ಕಾಣುವ ಸುಂದರ ಮಹಿಳೆಯಾಗಿ ಬದಲಾಯಿತು. ಮನೆಯ ಸುತ್ತಲೂ ಬೆಳಕು ಹರಡಿತು ಮತ್ತು ಹೂವುಗಳು ಎಲ್ಲೆಲ್ಲೂ ಅರಳಿದವು. ಆದರೆ ಈ ಎಲ್ಲವನ್ನೂ ಒಂದು ಹಳೆಯ ಮನುಷ್ಯ ದೂರದಿಂದ ನೋಡುತ್ತಿದ್ದನು. ಅವನ ಮನಸ್ಸಿನಲ್ಲಿ ಲಾಲಸೆ ಹುಟ್ಟಿತು. ನಾನು ಅದನ್ನು ಪಡೆದುಕೊಂಡರೆ ನಾನು ಕೂಡ ಶ್ರೀಮಂತನಾಗುತ್ತೇನೆ ಎಂದು ಯೋಚಿಸಿದನು. ರಾತ್ರಿ ಸಮಯದಲ್ಲಿ ಅವನು ಮನೆಯೊಳಗೆ ನುಗ್ಗಿ ಅಜ್ಜಿ ನಿದ್ರಿಸುತ್ತಿದ್ದಾಗ ಕಂಗಣವನ್ನು ಕದಿದು ಓಡಿಹೋದನು. ಮುಂದಿನ ದಿನ ಅವನು ಪಟ್ಟಣಕ್ಕೆ ಹೋಗಿ ಆ ಕಂಗಣವನ್ನು ಹಾಕಿಕೊಂಡನು. ಆದರೆ ಕಂಗಣವನ್ನು ಹಾಕುತ್ತಿದ್ದಂತೆಯೇ ಅವನು ಸುಂದರನಾಗುವ ಬದಲು ಇನ್ನೂ ವಯಸ್ಸಾದ ದುಃಖಕರ ಸ್ಥಿತಿಯ ವ್ಯಕ್ತಿಯಾಗಿಬಿಟ್ಟನು. ಅವನ ಸುತ್ತಲೂ ಕತ್ತಲೆ ಆವರಿಸಿತು ಮತ್ತು ಅವನು ಎಲ್ಲವನ್ನೂ ಕಳೆದುಕೊಂಡನು. ಇತ್ತ ಅಜ್ಜಿ ಎದ್ದು ಕಂಗಣ ಕಾಣದೆ ದುಃಖಪಟ್ಟಳು. ಆದರೆ ಅವಳು ಒಳ್ಳೆಯ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿದಳು. ಕೆಲವು ಸಮಯದ ನಂತರ ಆ ಕಂಗಣ ಮತ್ತೆ ಅವಳ ಬಳಿಗೆ ತಾನೇ ಹಿಂದಿರುಗಿತು. ಅಜ್ಜಿ ಅದನ್ನು ಮತ್ತೆ ಧರಿಸದೆ ಸುರಕ್ಷಿತವಾಗಿ ಮುಚ್ಚಿಯಿಟ್ಟುಕೊಂಡಳು ಮತ್ತು ಮನಸ್ಸಿನಲ್ಲಿ ತಿಳಿದುಕೊಂಡಳು, ಲಾಲಸೆ ಮಾಡಿದರೆ ಸಿಕ್ಕದ್ದು ಕಳೆದು ಹೋಗುತ್ತದೆ, ಆದರೆ ಒಳ್ಳೆಯ ಮನಸ್ಸು ಇದ್ದರೆ ಮತ್ತೆ ಸಂತೋಷ ಬರುತ್ತದೆ.